ಹಂದಿಗಳ ಉಪಟಳಕ್ಕೆ ರೈತರು ಹೈರಾಣು. ಇಲ್ಲ ಸತ್ತಾಗಬೇಕು, ಇಲ್ಲಾಂದ್ರೆ ನೇಣು ಹಾಕಬೇಕು ಅಷ್ಟೇ. ನಾವು ಇದು ಎರಡೇ ನಮ್ಗೆ ಇವಾಗ ಇರೋದು. ರೈತ, ನಾನು ಬಡ ರೈತ. ಬೆಳೆ ಕಳೆದುಕೊಂಡು ಕಂಗಾಲಾಗಿರುವ ಫಾರ್ಮರ್ಸ್. ಬೆಳೆ ಬಂದಿರೋದು ಹೋದ್ಮೇಲೆ ಇನ್ನೇನೈತೆ, ನಮ್ಗೆ ಮೇವು ಸಿಗಲ್ಲ. ಹಸುಗಳಿಗೆ ಕುರಿ ಮೇವು ಏನೋ ಜೋಳ ಹಾಕ್ತಾ ಅಂದ್ರೆ ಜೋಳನೂ ಇಲ್ಲ. ನೋಡಿ ಹಿಂಗ್ ತಿಂದಾಗ್ಬಿಟ್ರೆ ತೆನೆ ಎಲ್ಲ ನಾವ್ ಏನ್ ಮಾಡೋಣ? ಈ ಬೆಳೆ ಇಕ್ಕಿದ್ರೆ ಫಾರೆಸ್ಟ್ನವರು ಯಾತು ಕಾಡು ಪ್ರಾಣಿ ಹೊಡೆಯಂಗಿಲ್ವಂತೆ. ನಾವ್ ಹೆಂಗ್ ಬದುಕೋದು? ಮಧುಗಿರಿ ತಾಲೂಕಿನ ಬರ ಪೀಡಿತ ಗ್ರಾಮಗಳಲ್ಲಿ ಕಾಡು ಹಂದಿಗಳ ಹಾವಳಿ ಹೆಚ್ಚಾಗ್ತಾ ಇದ್ದು ರೈತರನ್ನ ಕೃಷಿಯಿಂದ ವಿಮುಖರಾಗುವಂತೆ ಮಾಡ್ತಾ ಇವೆ. ಕಷ್ಟಪಟ್ಟು ಬೆಳೆದ ಬೆಳೆಗಳೆಲ್ಲ ಹಂದಿಗಳ ಉಪಟಳಕ್ಕೆ ನಾಶವಾಗ್ತಾ ಇದ್ದು ರೈತರ ಪಾಲಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲದಂತಾಗಿದೆ. ಇತ್ತ ರೈತರು ಬೆಳೆದ ಬೆಳೆಗಳೆಲ್ಲ ನಾಶವಾಗಿ ರೈತರು ಕಂಗಾಲಾಗಿದ್ದಾರೆ. ಹೌದು, ಮಧುಗಿರಿ ತಾಲೂಕಿನ ಮೈತನಹಳ್ಳಿ ಜಯಮಂಗಲಿ ಕೃಷ್ಣಾಮೃಗ ವನ್ಯಧಾಮದ ಸಮೀಪ ಹೊಂದಿಕೊಂಡಿರುವ ಗೋವಿಂದನಹಳ್ಳಿ ಗ್ರಾಮ ಸೇರಿದಂತೆ ಇತರೆ ಗ್ರಾಮಗಳಲ್ಲಿ ಹಂದಿ, ಜಿಂಕೆ, ನವಿಲು ಮುಂತಾದ ಸಸ್ಯಾಹಾರಿ ಪ್ರಾಣಿಗಳ ಕಾಟ ಮೊದಲಿನಿಂದಲೂ ಇದೆ. ಆದರೆ ಕಾಡು ಹಂದಿಗಳಿಗೆ ಹೋಲಿಸಿದ್ರೆ ಉಳಿದ ಪ್ರಾಣಿಗಳ ಹಾವಳಿ ಅಷ್ಟಾಗಿ ಇಲ್ಲ ಎನ್ನಲಾಗ್ತಾ ಇದೆ. ಇತ್ತ ಪುರವರ ಹೋಬಳಿಯ ಕೊಂಡ್ಲಾಪುರ ಗ್ರಾಮ ಪಂಚಾಯಿತಿಗೆ ಸೇರಿದ ಗೋವಿಂದನಹಳ್ಳಿ ವ್ಯಾಪ್ತಿಯಲ್ಲಿ ಎಲ್ಲಂದ್ರಲ್ಲಿ ಕಾಡು ಹಂದಿಗಳು ಸುಳಿದಾಡ್ತಾ ಇದ್ದು ರಾತ್ರಿ ಹೊತ್ತು ರೈತರ ಜಮೀನುಗಳಿಗೆ ಆಹಾರಕ್ಕಾಗಿ ನುಗ್ಗಿ ಕೈಗೆ ಬಂದಿರುವ ಬೆಳೆಗಳನ್ನ ಹಾಳು ಮಾಡ್ತಿದ್ದಾರೆ. ಬೆಳಗ್ಗೆಯಾದ ತಕ್ಷಣ ಕಣ್ಣಿಗೆ ಬೀಳದಂತೆ ಕಾಡಿನೊಳಗೆ ಮಾಯವಾಗ್ತಾ ಇದೆ ಎಂದು ಗೋವಿಂದನಹಳ್ಳಿ ರೈತ ವೆಂಕಟೇಶಪ್ಪ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಈಗ ಬೆಳೆ ಬೆಳೆದ್ರೆ ಗೋವಿಂದನಹಳ್ಳಿ ನಮ್ದು ಪುರವರ ಹೋಬಳಿ ಮಧುಗಿರಿ ತಾಲ್ಲೂಕು. ಎಲ್ಲ ರಾತ್ರಿ ಕಾಡಂದಿ ದಿನಾ ಕಾವಿರ್ತಾ ಇದ್ವಿ. ರಾತ್ರಿ ರೋಷ್ಟು ಹನಿ ಬರ್ತಾ ಇದ್ವು. ಅದಕ್ಕೆ ರೋಷ್ಟೊತ್ತು ಮನ್ಕಂಡೆ ಹೋಗಿ ರಾತ್ರಿ ಬಂದು ಎಲ್ಲ ಕಣ ಮಾಡಿಬಿಟ್ಟ ಸ್ವಾಮಿ. ನಾನು ಹೆಂಗೆ ಸಾಲ ಮಾಡಿ ನಾನು ಬೆಳೆದು ಹಿಂಗೆ ಮಾಡಿಬಿಟ್ರೆ ಹೆಂಗೆ? ಇಲ್ಲ ಇಸ ತಗೋಬೇಕು, ಇಲ್ಲಾಂದ್ರೆ ನೇಣು ಹಾಕಬೇಕು ನಾವು. ಫಾರೆಸ್ಟ್ನವ್ರಿಗೆ ಎಷ್ಟು ಸಲ ಹೇಳಿದ್ರು ಕಿವಿಯಕ್ಕೆ ಹಾಕಂಲಿಲ್ಲ ಅವರು. ಇದು ಸರ್ವೆ ನಂಬರಾ 7/4 ಎಕರೆ ಸ್ವಾಮಿ. ಸ್ವಾಮಿ ಹೆಚ್ಚು ಕಮ್ಮಿ ಒಂದು 50,000 ಬಂದೈತೆ. 10 ಲೋಡು ಬರೀ ಕೊಡುಗೆ ಗೊಬ್ಬರ ಹೊಡೆದಿದ್ದೀನಿ ಇದಕ್ಕೆ. 4 ಮೂಟೆ 300 ಹಾಕಿದ್ದೀನಿ. ಚೆನ್ನಾಗಿ ಬೆಳಿಬೇಕು ಅಂತ ನಾವು ಮಾಡಿದ್ರೆ ಹಿಂಗೆ ಆಗ್ತೈತಿ. ಏನು ಮಾಡೋಣ ನೋಡಿ ಸ್ವಾಮಿ, ತೆನೆ ಎಷ್ಟೆಷ್ಟು ದಪ್ಪ ಐತೆ ಒಂದೊಂದು ತೆನೆ. ನಾವು ಏನು ಮಾಡಬೇಕು ಇವಾಗ? ಸಾಲಗಾರರು ಇವಾಗ ಬಂದು ಕೂಕ ಬಿಡ್ತಾರೆ. ನಾವೇನು ಮಾಡೋಣ ಇವಾಗ? ಅದೇ ನಿಮ್ಮನ್ನ ಅದಕ್ಕೆ ಇಲ್ಲ ಇಸ ತಗೋಬೇಕು, ಇಲ್ಲಾಂದ್ರೆ ನೇಣು ಹಾಕಬೇಕು ಅಷ್ಟೇ. ನಾವು ಇದು ಎರಡೇ ನಮ್ಗೆ ಇವಾಗ ಇರೋದು. ಎಲ್ಲ ಅರ್ಜಿ ಎಲ್ಲ ಇದು ಮಾಡವ್ರೆ ಸುತ್ತಮುತ್ತ ಎಲ್ಲಾನು. ಅವ್ರು ಯಾವುದು ಕಿವ್ಯಾಕ ಹಾಕಮಲ್ಲ. ಇಲ್ಲ ಕಾಡು ಪ್ರಾಣಿ ಸಾಯ್ಸಾಕೆ ನಮ್ಮನ್ನ ತಗೊಂಡೋಗಿ ಒಳಕಾಗ್ಬಿಡ್ತಾರೆ. ನಾವು ಹೆಂಗೆ ಬದುಕೋದು? ರೈತ, ನಾನು ಬಡ ರೈತ. ನಾವೇನ್ ಮಾಡೋಣ ಸ್ವಾಮಿ? ಇನ್ನು ಕಾಡು ಹಂದಿಗಳ ಹಿಂಡು ಕಡಲೆ, ಮೆಕ್ಕೆಜೋಳ, ಶೇಂಗಾ ಹೀಗೆ ಯಾವ ಬೆಳೆಯನ್ನು ಬಿಡದೆ ಹಾಳು ಮಾಡ್ತಾ ಇವೆ. ಇದರಿಂದ ಕೃಷಿಕರು ನರಳಾಡುವಂತಾಗಿದೆ. ಅರಣ್ಯ ಇಲಾಖೆ ಹಂದಿಗಳ ಹಾವಳಿಗೆ ಬ್ರೇಕ್ ಹಾಕಿ ಅನ್ನದಾತರ ಬೆಳೆ ಉಳಿಸಬೇಕಾಗಿದೆ. ಇಲ್ಲದಿದ್ದರೆ ರೈತರು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದು ರೈತ ಮಂಜುನಾಥ್ ಕಣ್ಣೀರಿಡ್ತಿದ್ದಾರೆ. ಎಲ್ಲ ಹಂದಿ ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಹಂದಿ ಸಿಕ್ಕಾಪಟ್ಟೆ ಬಂದ್ಬಿಟ್ಟು ಎಲ್ಲ ಹೊಲ ಎಲ್ಲ ಇದು ಮಾಡ್ಬಿಟ್ಟವೆ. ಈ ಕಡೆ ನಮ್ದು ಹೊಲ ಐತೆ ಪಕ್ಕಂದೆ, ಇದು ನಮ್ ದೊಡ್ಡಪ್ಪಂದು. ಆ ಕಡೆ ನಮ್ದು ಐತೆ. ಅಲ್ಲೂ ಅಷ್ಟೇ ಹಿಂಗೆ ಎಲ್ಲ ಹಂದಿಗಳೆಲ್ಲ ಬಂದು ಈ ತರ ಮಾಡ್ಬಿಟ್ಟವೆ. ಇಲ್ಲ ಇನ್ ಬೆಳೆ ಬಂದಿರೋದು ಹೋದ್ಮೇಲೆ ಇನ್ನೇನೈತೆ, ನಮ್ಗೆ ಮೇವು ಸಿಗಲ್ಲ. ಹಸುಗಳಿಗೆ ಕುರಿ ಮೇವು ಏನೋ ಜೋಳ ಹಾಕ್ತಾ ಅಂದ್ರೆ ಜೋಳನೂ ಇಲ್ಲ. ಸುಮ್ನೆ ಗೇಮೆ ಮಾಡಿ ಸುಮ್ನೆ ಫಸಲು ಚೆನ್ನಾಗ್ ಬಂದಿತ್ತು, ಒಳ್ಳೆ ಇಳುವರಿ ಬಂದಿತ್ತು. ಎಲ್ಲ ಹಾಳಾಗೋಯ್ತು. ಹೇಳಿದ್ವಿ, ಅವ್ರೇನು ಕಿವಿಗೆ ಹಾಕೊಂಡಿಲ್ಲ. ಹಂದಿ, ಜಿಂಕೆ ಕಾಟ, ಈ ಸಣ್ಣ ಪೈರು ಆದ್ರೆ ಮೊಲಗಳ ಕಾಟ, ಹಿಂಗೆ ಪ್ರಾಣಿಗಳೆಲ್ಲ ಅಧ್ವಾನ. ಮೈನು ಕಡಲೆ ಗಿಡ ಹಾಕಿದ್ರೆ ಜಿಂಕೆಗಳ ಕಾಟ, ಹಿಂಗ್ ಜೋಳ ಹಾಕಿದ್ರೆ ಹಂದಿಗಳ ಕಾಟ. ಇನ್ ಬೆಳೆ ಇನ್ನೇನ್ ಬೆಳಿಬೇಕು ನಾವು ಇಲ್ಲಿ? ಇಲ್ದಿ ಇನ್ನೇನ್ ಮಾಡಕ? ಇನ್ನು ಗೋರ್ಮೆಂಟ್ ತಲೆಗೆ ಹಾಕೊಂಡಿಲ್ಲ ಅಂದ್ರೆ ನಾವ್ ಇನ್ನೇನ್ ಮಾಡೋಣ? ಇನ್ನು ಕಾಡು ಹಂದಿಯನ್ನ ಕೊಲ್ಲಲು ಅವಕಾಶ ನೀಡಬೇಕೆಂದು ಸರ್ಕಾರದ ಗಮನಕ್ಕೆ ತರಲಾಗಿದೆ. ಹಂದಿಗಳಿಂದ ರೈತರಿಗೆ ಹೆಚ್ಚು ನಷ್ಟ ಆಗ್ತಾ ಇರುವ ಬಗ್ಗೆ ಅರಣ್ಯ ಇಲಾಖೆ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗ್ತಾ ಇಲ್ವಂತೆ.
ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರೈತರನ್ನ ಕಾಪಾಡಬೇಕಾಗಿದೆ. ಇಲ್ಲವಾದಲ್ಲಿ ಈಗಾಗಲೇ ನಷ್ಟದಲ್ಲಿಯೇ ಜೀವನ ನಡೆಸ್ತಾ ಇರುವ ಜನರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.